ನೋಡ್ರಿ ಅದಕ್ಕೆ ನಾ ರೆಸ್ಪಾನ್ಸಿಬಲ್ ಕೇಳಿ ಬಂದ್ರೆ. ಹೀಗಾಗಿ ಇನ್ನೂ ಗಂಭೀರವಾದಂಥ ಚರ್ಚೆಗಳು ನಡೆದಿಲ್ಲ ಈ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ. ಆ ಹಿನ್ನೆಲೆಯಲ್ಲಿ ಮತ್ತು ನಾನು ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದಾಗೂ ಸದ್ಯ ಹೇಳಿದೆ, ನಾನು ಆಸ್ಪರೆಂಟ್ ಅಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದೇನೆ. ಹೀಗಾಗಿ ಸಾರ್ವಜನಿಕ ಅಭಿಪ್ರಾಯ ಏನು ಇರ್ತಾವೆ ಬಿಡ್ತಾವೆ ನಾವು ವಿಚಾರ ಮಾಡಿಲ್ಲ. ಆದರೆ ಯಾರೇ ನಿಂತರೂ ನಾವು ಫೈಟ್ ಮಾಡ್ತೀನಿ ಅಂತ ನಾನು ಮೊನ್ನೆ ಹೇಳಿದ್ರೆ ಇವತ್ತು ಹೇಳ್ತೀನಿ. ಅಲ್ಲ ನಾ ಚಾನ್ಸ್ ಕೊಡೋರು ಯಾರು? ನೀವು ಕೊಡ್ತೀರಿ? ಅಲ್ಲ ನೋಡಿ, ಇದು ಏನಾಗದೆ ವೇಗ್ ಪ್ರಶ್ನೆ ಇದೆ, ರೇಗ್ ಕ್ವಶನ್ಸ್. ಇದಕ್ಕೆ ಆನ್ಸರ್ ಕೊಡಬಾರ್ದು ಯಾವಾಗಲೂ ರೇಗ್ ಪ್ರಶ್ನೆಗೆ. ಸರ್, ಈಗ ಸ್ವತಃ ಸಿದ್ದರಾಮಯ್ಯ ನಿಮಗೆ ಆಸಕ್ತಿ ಅಲ್ಲ ಆಸಕ್ತಿ ತೋರಿಸಿಲ್ಲ ಅವರು. ಅವರೊಬ್ರು ಆಸ್ಪರೆಂಟ್ ಅಂತದಾರ ಅಷ್ಟೇ ಅಷ್ಟೇ. ಯಾಕಂದ್ರೆ ನಿಮ್ಮ ಹಿರಿಯರು, ಅನುಭವಿಗಳು ಮತ್ತೆ ಜೋಶಿ ಅಂತ ಅವ್ರಿಗೆ ಟಕ್ಕರ್ ಕೊಡೋಕೆ ನೀವೇ ಸೂಕ್ತ ಅನ್ನೋದು ಚರ್ಚೆ ಆಗ್ತದೆ. ಎಲ್ಲಿ ನೋಡಿ, ಎಲ್ಲಿ ಚರ್ಚೆ ಆಗ್ತದೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಾರ್ಟಿಯೊಳಗೆ ಇನ್ನೂ ಈಗ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದರು ಮತ್ತು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಬೇರೆ ಬೇರೆ ಕಾರ್ಯಕ್ರಮ ಸಿಕ್ಕಿದ್ದೇವೆ ನಾವು. ಆದರೆ ಇಲ್ಲಿಯೂ ಈ ಲೋಕಸಭಾ ಎಲೆಕ್ಷನ್ ಸಲುವಾಗಿ ಎಲ್ಲಿ ಚರ್ಚೆ ಆಗೇ ಇಲ್ಲ ಇಲ್ಲಿವರೆಗೂ. ನಾನು ಖಾಸಗಿ ಕೆಲಸ ಇತ್ತು ಒಂದು, ಅದು ಸಲುವಾಗಿ ಬೇರೆ ಯಾವುದೇ ಇಲ್ಲ. ನೋಡ್ರಿ ಅದಕ್ಕೆ ನಾ ರೆಸ್ಪಾನ್ಸಿಬಲ್ ಕೇಳಿ ಬಂದ್ರೆ. ಹೀಗಾಗಿ ಇನ್ನೂ ಗಂಭೀರವಾದಂಥ ಚರ್ಚೆಗಳು ನಡೆದಿಲ್ಲ ಈ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ. ಆ ಹಿನ್ನೆಲೆಯಲ್ಲಿ ಮತ್ತು ನಾನು ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದಾಗೂ ಸದ್ಯ ಹೇಳಿದೆ, ನಾನು ಆಸ್ಪರೆಂಟ್ ಅಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದೇನೆ. ಹೀಗಾಗಿ ಸಾರ್ವಜನಿಕ ಅಭಿಪ್ರಾಯ ಏನು ಇರ್ತಾವೆ ಬಿಡ್ತಾವೆ ನಾವು ವಿಚಾರ ಮಾಡಿಲ್ಲ. ಆದರೆ ಯಾರೇ ನಿಂತರೂ ನಾವು ಫೈಟ್ ಮಾಡ್ತೀನಿ ಅಂತ ನಾನು ಮೊನ್ನೆ ಹೇಳಿದ್ರೆ ಇವತ್ತು ಹೇಳ್ತೀನಿ. ಅಲ್ಲ ನಾ ಚಾನ್ಸ್ ಕೊಡೋರು ಯಾರು? ನೀವು ಕೊಡ್ತೀರಿ? ಅಲ್ಲ ನೋಡಿ, ಇದು ಏನಾಗದೆ ವೇಗ್ ಪ್ರಶ್ನೆ ಇದೆ, ರೇಗ್ ಕ್ವಶನ್ಸ್. ಇದಕ್ಕೆ ಆನ್ಸರ್ ಕೊಡಬಾರ್ದು ಯಾವಾಗಲೂ ರೇಗ್ ಪ್ರಶ್ನೆಗೆ. ಸರ್, ಈಗ ಸ್ವತಃ ಸಿದ್ದರಾಮಯ್ಯ ನಿಮಗೆ ಆಸಕ್ತಿ ಅಲ್ಲ ಆಸಕ್ತಿ ತೋರಿಸಿಲ್ಲ ಅವರು. ಅವರೊಬ್ರು ಆಸ್ಪರೆಂಟ್ ಅಂತದಾರ ಅಷ್ಟೇ ಅಷ್ಟೇ. ಯಾಕಂದ್ರೆ ನಿಮ್ಮ ಹಿರಿಯರು, ಅನುಭವಿಗಳು ಮತ್ತೆ ಜೋಶಿ ಅಂತ ಅವ್ರಿಗೆ ಟಕ್ಕರ್ ಕೊಡೋಕೆ ನೀವೇ ಸೂಕ್ತ ಅನ್ನೋದು ಚರ್ಚೆ ಆಗ್ತದೆ. ಎಲ್ಲಿ ನೋಡಿ, ಎಲ್ಲಿ ಚರ್ಚೆ ಆಗ್ತದೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಾರ್ಟಿಯೊಳಗೆ ಇನ್ನೂ ಈಗ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದರು ಮತ್ತು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಬೇರೆ ಬೇರೆ ಕಾರ್ಯಕ್ರಮ ಸಿಕ್ಕಿದ್ದೇವೆ ನಾವು. ಆದರೆ ಇಲ್ಲಿಯೂ ಈ ಲೋಕಸಭಾ ಎಲೆಕ್ಷನ್ ಸಲುವಾಗಿ ಎಲ್ಲಿ ಚರ್ಚೆ ಆಗೇ ಇಲ್ಲ ಇಲ್ಲಿವರೆಗೂ. ನಾನು ಖಾಸಗಿ ಕೆಲಸ ಇತ್ತು ಒಂದು, ಅದು ಸಲುವಾಗಿ ಬೇರೆ ಯಾವುದೇ ಇಲ್ಲ.